ಪಾಕಿಸ್ತಾನಕ್ಕೆ ಈಗ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಹರಿಯಾಣದಲ್ಲಿ ಇವತ್ತು ರಾತ್ರಿ ಇಡೀ ಬ್ಲ್ಯಾಕ್ಔಟ್ ಹರಿಯಾಣದಲ್ಲಿ ಘೋಷಣೆ ಮಾಡಲಾಗಿದೆ. ಬ್ಲ್ಯಾಕ್ಔಟ್ ಅಂತ ರಾತ್ರಿ 8 ಗಂಟೆಯಿಂದಲೇ ಬೆಳಗ್ಗೆ 6 ಗಂಟೆಯವರೆಗೂ ಬ್ಲ್ಯಾಕ್ಔಟ್. ಅಂಬಾಲಾ ವಾಯುನೆಲೆ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಈ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮುನ್ನೆಚ್ಚರಿಕೆಯಾಗಿ ಮನೆಯಿಂದ ಹೊರಗೆ ಬರದಿರುವಂತೆ ನಾಗರಿಕರಿಗೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಮನೆಯ ದೀಪಗಳನ್ನ ಆರಿಸಲು ಕೂಡ ಸೂಚಿಸಲಾಗಿದೆ. ವಿದ್ಯುತ್ ಕಡಿತವನ್ನ ಮಾಡಲಾಗುತ್ತೆ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ದಾಳಿಯನ್ನ ನಡೆಸ್ತಾ ಇದೆ. ಸಹಜವಾಗಿ ಕತ್ತಲಲ್ಲಿ ಬೆಳಕಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸಿಗ್ನಲ್ ಸಿಗುತ್ತೆ, ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಹಾಗಾಗಿ ಹರಿಯಾಣದಲ್ಲಿ ಆ ರೀತಿಯ ಮಿಸೈಲ್ಗಳ ಹಾರಾಟ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಆಗದಿರಲಿ ಅನ್ನೋ ಕಾರಣಕ್ಕೆ ಬ್ಲ್ಯಾಕ್ಔಟ್ಗೆ ಈಗ ಸೂಚನೆಯನ್ನ ಕೊಟ್ಟಿದ್ದು, ನಾಗರಿಕರು ಇದನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ರವಾನಿಸಲಾಗಿದೆ. ಅಂಬಾಲಾ ವಾಯುನೆಲೆ ಟಾರ್ಗೆಟ್ ಅನ್ನ ಈಗಾಗಲೇ ಪಾಕಿಸ್ತಾನ ಮಾಡಿದ್ರ ಬೆನ್ನಲ್ಲೇ ಮನೆಗಳಿಂದ ಜನ ಹೊರಗೆ ಬರಬೇಡಿ, ಸುರಕ್ಷಿತ ಸ್ಥಳದಲ್ಲಿ ತಾವುಗಳಿರಿ, ಬಯಲು ಪ್ರದೇಶದಲ್ಲಿ ಇರೋಕೆ ಹೋಗಬೇಡಿ, ದೀಪಗಳನ್ನ ಆರಿಸಿ ಮತ್ತು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ಈ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ ಅಂತ ಸೂಚಿಸಿದೆ. ಇನ್ನು ಪಂಜಾಬ್ನ ಬಠಿಂಡಾ ಮೇಲೆ ಪಾಕ್ ದಾಳಿಯನ್ನ ಇಟ್ಟಿತ್ತು. ಬಠಿಂಡಾದ ಜಮೀನೊಂದರಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿದೆ. ಸ್ಥಳದಲ್ಲಿ ಸದ್ಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮುಂದಿನ ಹಂತಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆ ಆ ಭಾಗದ ನಾಗರಿಕರದ್ದು. ಪಂಜಾಬ್ನ ಬಠಿಂಡಾ ಮೇಲೆ ಪಾಕಿಸ್ತಾನ ನಡೆಸಿದಂತಹ ದಾಳಿಯಲ್ಲಿ ಹಲವಾರು ಕ್ಷಿಪಣಿಗಳನ್ನ ಹೊಡೆದುರುಳಿಸಿದಂತಹ ಶಕ್ತಿಯನ್ನ ನಮ್ಮ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಬಟ್ ಕೆಲವು ಕ್ಷಿಪಣಿಗಳು ಬಿದ್ದಿವೆ. ಅದರ ಅವಶೇಷಗಳನ್ನ ಅದರ ತುಂಡುಗಳನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ರಿ. ಸದ್ಯ ಅಲ್ಲಿ ಪರಿಸ್ಥಿತಿ ಏನಾಗುತ್ತೋ ಏನೋ ಅನ್ನುವಂತಹ ಟೆನ್ಷನ್ನಲ್ಲೇ ಜನ ಇದ್ದಾರೆ. ಈಗಾಗಲೇ ಅಲ್ಲಿರತಕ್ಕಂತಹ ಹಲವಾರು ಜನರನ್ನ ಬೇರೆ ಕಡೆಗಳಿಗೆ ಸ್ಥಳಾಂತರ ಆಗಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗಿ ನಿಮ್ಮ ನೆಂಟರ ಮನೆಗೋ ಅಥವಾ ಬೇರೆ ಕಡೆಗೋ ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲಿ ಇರಬೇಡಿ ಅನ್ನುವಂತಹ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಅದರ ಪರಿಣಾಮ ಈಗಾಗಲೇ ಅಲ್ಲಿ ಜನ ಎಲ್ಲ ನಿರ್ಗಮಿಸಿದ್ದಾರೆ. ಖಾಲಿಯಾಗಿದೆ. ಕೆಲ ಮನೆಗಳ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಅಂದ್ರೆ ಮಿಸೈಲ್ಗಳು ಬಿದ್ದಿದ್ರ ಪರಿಣಾಮವಾಗಿ, ಶೆಲ್ಗಳು ಬಿದ್ದಿದ್ದಂತಹ ಪರಿಣಾಮವಾಗಿ ಕೆಲ ನಿವಾಸಗಳು ಧ್ವಂಸ ಆಗಿರೋದು ಕೂಡ ಪತ್ತೆಯಾಗಿದೆ. ಜಮೀನೊಂದರಲ್ಲಿ ಪಾಕ್ನ ಕ್ಷಿಪಣಿಯ ಅವಶೇಷ ಈಗ ಪತ್ತೆಯಾಗಿದ್ರ ಬೆನ್ನಲ್ಲೇ ಸೊ ಅದರ ಬಗ್ಗೆ ಈಗ ಪರಿಶೀಲನೆ, ಅಂದ್ರೆ ಇದು ಎಲ್ಲಿದು, ಏನು, ಯಾವಾಗ ಬಿದ್ದಿದೆ, ಇದರಿಂದ ಆಗಿರುವಂತಹ ಪರಿಣಾಮಗಳೇನು, ಅದೆಲ್ಲದರ ಪರಿಶೀಲನೆಯನ್ನ ಮಾಡೋದಕ್ಕೂ ಕೂಡ ಸೇನಾ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಈ ರೀತಿಯ ಹಲವಾರು ಮಿಸೈಲ್ಗಳನ್ನ ನಿನ್ನೆ ರಾತ್ರಿ ಮತ್ತು ಮಧ್ಯರಾತ್ರಿ ಹಾರಿಸುವಂತಹ ಕೆಲಸವನ್ನ ಪಾಕಿಸ್ತಾನ ನಡೆಸಿತು. ಅದನ್ನ ಹೊಡೆದುರುಳಿಸುವಂತಹ ಕೆಲಸವನ್ನು ನಿರಂತರವಾಗಿ ಭಾರತ ಮಾಡಿದರ ಪರಿಣಾಮವಾಗಿ ಸುಮಾರು 50 ಡ್ರೋನ್ಗಳನ್ನ, ಹಲವಾರು ಕ್ಷಿಪಣಿಗಳನ್ನ ಧ್ವಂಸ ಮಾಡಲಾಯಿತು. ಅದರಲ್ಲಿ ಕೆಲವು ಬಿದ್ದಿವೆ. ಬಿದ್ದ ಪರಿಣಾಮವಾಗಿ ಆಗಿರ್ತಕ್ಕಂತಹ ಡ್ಯಾಮೇಜ್ ಏನು ಅನ್ನೋದನ್ನು ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಕುಪ್ವಾರದಲ್ಲಿ ಮಗದೊಂದು ಕಡೆಯಲ್ಲಿ ಪಂಜಾಬ್ನ ಬಠಿಂಡಾ ಗ್ರಾಮದ ಜಮೀನಿನಲ್ಲಿ ಈ ಒಂದು ಅವಶೇಷ ಪತ್ತೆಯಾಗಿದೆ. ರೈಟ್, ಈಗ ಪಾಕಿಸ್ತಾನ ಎಲ್ಲಿವರೆಗೂ ಇದನ್ನ ತೆಗೆದುಕೊಂಡು ಹೋಗುತ್ತೆ, ಈ ಪ್ರಶ್ನೆ ಪಾಕಿಸ್ತಾನಕ್ಕೂ ಅರ್ಥವಾಗ್ತಾ ಇಲ್ವೇನೋ. ಆರಂಭ ಮಾಡಿದ್ದು ಪಾಕಿಸ್ತಾನ, ಆದರೆ ಭಾರತದ ಮೇಲೆ ಹಾಕುವಂತಹ ಕೆಲಸವನ್ನ ಮಾಡೋ ಮೂಲಕವಾಗಿ ನಾಟಕೀಯ ಕಣ್ಣೀರನ್ನ ಹಾಕ್ತಾ ಇದೆ. ಬೇರೆ ಬೇರೆ ದೇಶಗಳ ಬಳಿ ಹೋಗಿ ಅಂಗಲಾಚ್ತಾ ಇದೆ. ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಭಾರತಕ್ಕೆ ಹೇಳಿ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡೋದಿಕ್ಕೆ ಅಂತ. ಆದರೆ ಆರಂಭ ಮಾಡಿದ್ದು ತಾನು ಅನ್ನೋದನ್ನ ಜಗತ್ತು ನೋಡಿಲ್ಲ ಅನ್ನುವಂತಹ ಭ್ರಮೆಯಲ್ಲಿ ಪಾಕಿಸ್ತಾನ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ನಾಟಕವನ್ನ ಮುಂದುವರಿಸ್ತಾ ಇದೆ. ಹೀಗಾಗಿ ಕೆಲ ದೇಶಗಳಿಗಾಗಲೇ ಹೇಳ್ಬಿಟ್ಟಿವೆ, ಅಮೆರಿಕ ಇರಬಹುದು, ಇತರೆ ದೇಶಗಳು, ನೀವು ಮಾಡ್ತಾ ಇರುವಂತಹ ಕೆಲಸ ಏನು ಅನ್ನೋದು ನಾವು ನೋಡಿದ್ದೀವಿ. ನೀವು ಉಗ್ರರಿಗೆ ಸಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ, ನೀವು ಅನುಭವಿಸಿ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಅಮೆರಿಕ ಕೊಟ್ಟಿದೆ. ಮತ್ತು ಈ ಪಾಕಿಸ್ತಾನದ ಉಗ್ರತ್ವವನ್ನ ಪೋಷಿಸುವಂತಹ ಕ್ರಮ ಏನಿದೆ ಇದನ್ನ ಖಂಡಿಸಿ ಭಾರತಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಾಗಿದೆ. ಹೀಗಾಗಿ ಇವರ ನಾಟಕ ಇನ್ನೆಲ್ಲಿವರೆಗೂ ಮುಂದುವರಿಯುತ್ತೆ? ಇದನ್ನೇ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ರು. ಸುಮಾರು 25 ವರ್ಷಗಳ ಕಾಲ ಇದನ್ನೇ ಬಿಟ್ಕೊಂಡು ಬಂದಿದ್ದಾಗಿತ್ತು. ಈಗ ಬಿಡುವಂತಹ ಪ್ರಮೇಯ ಕಾಣಿಸ್ತಾ ಇಲ್ಲ. ಮೇಲಿಂದ ಮೇಲೆ ಮೀಟಿಂಗ್ಗಳನ್ನ ನಡೆಸಲಾಗ್ತಾ ಇದೆ. ಮುಂದಿನ ಹಂತಗಳಲ್ಲಿ ಏನು ಮಾಡಬೇಕು ಮತ್ತು ನಮ್ಮ ನಾಗರಿಕರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಯಾವ ರೀತಿ ಗಮನ ಹರಿಸಬೇಕು, ದೀರ್ಘಕಾಲದ ಯುದ್ಧಕ್ಕೆ ಮುನ್ನುಡಿ ಬರೆದಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಪರಿಣಾಮಗಳನ್ನು ಎದುರಿಸೋದಕ್ಕೆ ಭಾರತ ಯಾವ ರೀತಿಯಾಗಿ ಶಕ್ತವಾಗಿದೆ ಮತ್ತು ಇತರೆ ದೇಶಗಳಿಗೆ ಆಗಿಂದಾಗೆ ಆಗ್ತಾ ಇರುವಂತಹ ಪ್ರತಿಯೊಂದು ಇನ್ಸಿಡೆಂಟ್ನ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದೆ.